ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನು ಇರೋದು ಬ್ಯಾಂಗ್ಳೂರಲ್ಲಿ. ಫುಲ್ ಟೈಮ್ ಮ್ಯಾನಿಫೆಸ್ಟೇಷನ್ ಕೋಚ್ ಹಾಗೆ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್. ಇವತ್ತು ಸ್ವಲ್ಪ ಬೇಗ ನಿಂತಿದ್ದಾಯಿತು. ಥರ್ಸ್ಡೇ ವ್ಲಾಗ್ ಆಗಿರುತ್ತೆ ಇದು. ಏನಪ್ಪ, ಬೆಳಗ್ಗೆ ಎದ್ದು 1 ಟೇಬಲ್ ಸ್ಪೂನ್ ಆಫ್ ತುಪ್ಪ ಮತ್ತು ಬಿಸಿನೀರನ್ನ ಮಾಡ್ಕೊಂಡು ಕುಡಿದಿದ್ದಾಯಿತು. ನೆನ್ನೆ ನೈಟ್ ಸಡನ್ನಾಗಿ ನಂಗೆ ನೆಗಡಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಸೊ ನೆಗಡಿ ಇರಲಿಲ್ಲ ಆ್ಯಕ್ಚುಲಿ, ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ರಿ. ಸೊ ಬೆಟರಾಗಿದ್ದೆ, ಬಟ್ ಸಡನ್ನಾಗಿ ಸ್ಟಾರ್ಟ್ ಆಗೋಯ್ತು. ನಥಿಂಗ್ ಟು ಡೂ, ಎಲ್ಲ ಒಂದೊಂದಕ್ಕೊಂದೊಂದು ಕನೆಕ್ಟ್ ಆಗಿ ನನಗೆ ಇವತ್ತು ಏನೋ ಗೊತ್ತಿಲ್ಲಪ್ಪ. ಅದಾದಮೇಲೆ ಇವತ್ತು ಥರ್ಸ್ಡೇ ಅಲ್ವಾ, ಫಸ್ಟು ಬಾಗಿಲೆಲ್ಲ ತೊಳೆದು ಗಿಡಕ್ಕೆಲ್ಲ ನೀರು ಹಾಕಿ ಅದಾದಮೇಲೆ ಬಾಗಿಲಿಗೆಲ್ಲ ಅಷ್ಟು ಕುಂಕುಮ ಇಟ್ಟಿದ್ದಾಯಿತು. ಅದಾದಮೇಲೆ ನಾನು ಹೋಗಿ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗ್ತಿದ್ದೀನಿ. ಬ್ರಷ್ ಎಲ್ಲ ಮಾಡಿಕೊಂಡು ಫೇಸ್ ಏನು ವಾಶ್ ಮಾಡಿಲ್ಲ, ನಾನು ಫೇಸ್ ವಾಶಿಂದ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ ನನ್ನ ಫೇಸ್ನ ಮಸಾಜ್ ಮಾಡ್ತೀನಿ. ಸೊ ಅದಾದಮೇಲೆ ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಫೇಸ್ ವಾಶ್ ಮಾಡೋಣ ಅಂತ ಸುಮ್ಮನಾಗೋದೆ. ಆ್ಯಂಡ್ ಹೂವು ಬೇಕಾಗಿತ್ತು ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ವೀಕು ಕೂಡ ನಾನು ಪೂಜೆ ಮಾಡಿರಲಿಲ್ಲ, ಊರಲ್ಲಿದ್ದೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಒಂದು 20 ರುಪೀಸ್ ಹೂವು ತೊಗೊಂಬಂದೆ. ಅಕ್ಕ ಎಷ್ಟು ಚೆನ್ನಾಗಿರೋ ಹೂವು ಕೊಟ್ಟಿದ್ರು, ಸ್ವಲ್ಪ ನೆಗಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಬಿಸಿ ಬಿಸಿ ಟೀನ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳಿದ್ರಲ್ವ ಕಾಫಿ ಬೆಟರಾ ಟೀ ಬೆಟರಾ ಹೇಳಿ ಅಂತ ಹೇಳ್ಬಿಟ್ಟು. ನಾನು ರಿಸರ್ಚ್ ಮಾಡಿರೋ ಪ್ರಕಾರ, ಪ್ಲಸ್ ನಾನು ತುಂಬ ಜನನ ನೋಡಿದ್ದೀನಿ, ಅಂದರೆ ಗೊತ್ತಿರೋರು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ದಿನಗಳಿಂದ ಫಾಲೋ ಮಾಡ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಗೊತ್ತಾಗಿದ್ದು ಕಾಫಿ ನಿಮ್ಮ ಬ್ಲೋಟಿಂಗ್ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಕಾಫಿನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ. ಕುಡಿಲೇಬಾರ್ದು ಅಂತಲ್ಲ, ಯಾವಾಗಾದ್ರೂ ಒಂದೊಂದ್ಸಲ ಕುಡಿಯೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾನು ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೂ ಗೊತ್ತು, ನಾನು ತುಂಬ ಕಾಫಿ ಕುಡಿತಿದ್ದೆ. ಇವಾಗ ಜಾಸ್ತಿ ಮಾರ್ನಿಂಗ್ ಟೀ, ಇನ್ ಕೇಸ್ ನಾನು ಕುಡಿಬೇಕನ್ಸೆ ಟೀನೇ ಕುಡಿಯೋದು. ಸಡನ್ನಾಗಿ ಟೀನೇ ಬರುತ್ತೆ ಬಾಯಲ್ಲೂ ಕೂಡ. ಎಲ್ಲಾದರೂ ಹೋದಾಗೂ ಟೀ ಕುಡಿ ಅಂತಲೇ ಹೇಳ್ಬಿಡ್ತೀನಿ. ಆಚೆ ಎಲ್ಲ ಹೋದಾಗ ಕಾಫಿ ಕುಡಿಬೇಕನ್ಸಿದ್ರೆ ಡೆಫಿನೆಟ್ಲಿ ಕಾಫಿ ಕುಡಿತೀನಿ. ಬಟ್ ಟೀ ಕುಡಿಯೋಷ್ಟು ನಾನು ಕುಡಿಯಲ್ಲ, ಬಿಕಾಸ್ ಅದು ಬ್ಲೋಟಿಂಗ್ ಜಾಸ್ತಿ ಮಾಡುತ್ತೆ ಆ್ಯಂಡ್ ಫ್ಯಾಟ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಸಮಥಿಂಗ್ ಇದೆ. ಸೊ ಹಾಗಾಗಿ ನಿಮ್ಗೇನಾದ್ರು ಬೇಕು ಅಂದರೆ ನೀವು ಇನ್ನೊಂದ್ಸಲ ರಿಸರ್ಚ್ ಮಾಡಿಬಿಟ್ಟು ಟೀನೇ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಚಿಯರ್ಸ್ ಗೈಸ್. ಇವಾಗ ಸ್ವಲ್ಪ ಟೇಸ್ಟ್ ಬರ್ತದೆ, ಬಟ್ ನೆನ್ನೆ ನೈಟಿಂದ ನೆಗಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಾನು ಸರಿಯಾಗಿ ಅಡುಗೆ ಮಾಡ್ಕೊಂಡು ತಿಂತಾನೆ ಇಲ್ಲ. ಸೊ ಪಾತ್ರೆ ಎಲ್ಲ ಒಂದು 5-6 ಇತ್ತೇನೋ ಅಷ್ಟೇ, ಜಾಸ್ತಿ ಏನೂ ಇರಲಿಲ್ಲ. ಸೊ ಫಸ್ಟ್ ಇದನ್ನೆಲ್ಲ ತೊಳೆದಿಟ್ಬಿಡೋಣ ಅಂದ್ಕೊಂಡೆ. ನಾನು ನೈಟೇ ವಾಶ್ ಮಾಡಬೇಕಾಗಿತ್ತು, ಬಟ್ ನಾನು ನನ್ನ ಕೈಲಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಕ್ವಿಕ್ಕಾಗಿ ಪಾತ್ರೆ ಎಲ್ಲ ತೊಳೆದಿಟ್ಟು ದೆನ್ ಅದಾದಮೇಲೆ ಬ್ರೇಕ್ಫಾಸ್ಟ್ ಅಂತ ನಾನೇನು ಮಾಡ್ಕೊಂಡಿಲ್ಲ. ಆ್ಯಸ್ ಯೂಶ್ವಲ್ ಮನೆಯೆಲ್ಲ ಒರೆಸ್ಕೊಂಡೆ. 1 ವೀಕಿಂದ ಮನೆಯೂ ಒರೆಸಿರಲಿಲ್ಲ, ಅಷ್ಟೇನು ಗಲೀಜಾಗಿರಲಿಲ್ಲ. ಬಟ್ ಸ್ಟಿಲ್ ಗುರುವಾರ ಒರೆಸಿ ಪೂಜೆ ಮಾಡಿದ್ರೆ ನನಗೊಂಥರ ಸಮಾಧಾನ ಆಗುತ್ತೆ. ಸೊ ಇವತ್ತು ಬೇರೆ ಹೇರ್ ವಾಶ್ ಬೇರೆ ಮಾಡಿಬಿಟ್ಟೆ ನಾನು. ಅದಕ್ಕೂ ನೆಗಡಿ ಜಾಸ್ತಿ ಆಗುತ್ತಾ ಇರೋ ಗೊತ್ತಿಲ್ಲ ನನಗೆ. ಬಟ್ ಬಿಕಾಸ್ 1 ವೀಕ್ ಆಗೋಗಿತ್ತು ಹೇರ್ ವಾಶ್ ಮಾಡಿಲ್ಲ ಅಂದರೆ ತುಂಬ ಅಸಹ್ಯ ಕಾಣಿಸುತ್ತೆ. ನನ್ನ ಹೇರ್ ಅಂತೂ ಒಂಥರ ಆಗ್ಬಿಟ್ಟಿತ್ತು ಪಾಪ. ಸೊ ಅದಕ್ಕೋಸ್ಕರ ಮನೆಯೆಲ್ಲ ನೀಟಾಗಿ ಒರೆಸಿ ಅದಾದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಬಟ್ಟೆ ಬೇರೆ ಸ್ಟಿಚ್ ಕೊಟ್ಟಿದ್ದೆ. ಆಮೇಲೆ ಅಂಕಲ್ ಶಾಪ್ ಓಪನ್ ಮಾಡಿದ್ರು, ಬೇಗ ಹೋಗಿ ಬಟ್ಟೆ ತೊಗೊಂಬಂದು ಅದನ್ನೇ ಇವತ್ತು ಹಾಕ್ಕೊಂಡಿರೋದು. ತೋರಿಸ್ತೀನಿ ಯಾವ ಬಟ್ಟೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಟೈಮ್ ಬಂದು ಇವಾಗ 10 ಗಂಟೆ ಆಗಿದೆ. ನಾನಿವಾಗ ಈ ಥರ ರೆಡಿ ಆಗಿದ್ದೀನಿ. ಇದು ಲಾಸ್ಟ್ ಟೈಮ್ ನೀವು ನೋಡಿರ್ತಾರೆ, ಯಾವುದೋ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಮಡಿವಾಳದಲ್ಲಿ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ನಾನು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಲಿಪ್ಸ್ಟಿಕ್. ಸೊ ತುಂಬ ನೆಗಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಲೆಟ್ಸ್ ಗೋ ಗೈಸ್. ಸೊ ನೆನ್ನೆ ನೈಟ್ ಈ ಟಾಪ್ನ ಸ್ಟಿಚ್ಗೆ ಕೊಟ್ಟಿದ್ದೆ. ಇದ್ರದ್ದೆಲ್ಲ ದುಪ್ಪಟ್ಟ ನಾನು ಸಪ್ರೇಟಾಗಿ ಚಳಿ ಆಗುತ್ತೆ ಅಂತ ಹೇಳಿಬಿಟ್ಟು ದುಪ್ಪಟ್ಟನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಚೆನ್ನಾಗಿ ಸೂಟ್ ಆಗ್ತಿದೆ ಇದಕ್ಕೆ. ಸೊ ಇದೇ ಟೆಂಪಲ್ ಗೈಸ್ ನಾನು ಹೇಳಿದ್ದು. ನಾನು ಫಸ್ಟ್ ಟೈಮೇ ಬಂದಿರೋದು. ಓಪನ್ ಇದೆ, 11:30ವರೆಗೂ ಓಪನ್ ಇರುತ್ತಂತೆ ಇವತ್ತು. ಸೊ ಹೋಗಿ ನೋಡೋಣ ಬನ್ನಿ ಈ ಕಡೆಯಿಂದ ಬಂದು.
ಇದು ಶ್ರೀ ಗುರು ದತ್ತಾತ್ರೇಯರ ಟೆಂಪಲ್ ಆಗಿರುತ್ತೆ. ನಾನು ಏನಕ್ಕೆ ಇಲ್ಲಿಗೆ ಬಂದೆ ಅಂದರೆ, ಒಂದು 4 ಡೇಸ್ ಬ್ಯಾಕು ನನಗೆ ಕನಸಲ್ಲಿ ಸೇಮ್ ಮೂರ್ತಿ ಕಣ್ಮುಂದೆ ಬಂದಿತ್ತು. ಆ ಕನಸಲ್ಲಿ ಸ್ವಲ್ಪ ಖಾಲಿ ಜಾಗದಲ್ಲಿತ್ತು. ನನಗೆ ಒಂಥರ ಮುಖಕ್ಕೆ ಝೂಮ್ ಹೊಡೆದಂಗೆ ಒಂದು ಶಿಲೆ ನನ್ನ ಮುಂದೆ ಬಂದು ವಾಪಸ್ ಹೊರಟೋಗಿತ್ತು. ಒಂದು 10 ಸೆಕೆಂಡ್ಸ್ ಇತ್ತು. ಬಟ್ ಆ ಗೋಲ್ಡ್ ಕಲರ್ ಏನು ನೋಡಿದ್ರೆ ಅದೇನಿರಲಿಲ್ಲ. ಜಸ್ಟ್ ಆ ಮೂರ್ತಿ ನನ್ನ ಕಣ್ಣಿಗೆ ಕಾಣಿಸಿತ್ತು. ಸೊ ಹಾಗಾಗಿ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಕೇಳಿದಕ್ಕೆ ಗುರುಗಳು ಒಳ್ಳೇದಾಗುತ್ತೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ ಇದೇ ಮೂರ್ತಿ ಟೆಂಪಲ್ ನಾನು ಹೋಗ್ತಿದ್ದೀನಿ ಅಂತ ನಂಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಬಂದಮೇಲೆ ಗೊತ್ತಾಯಿತು. ಆ್ಯಂಡ್ ಐ ಫೀಲ್ ಒಂಥರ ಬ್ಲೆಸ್ಡ್ ಫೀಲ್ ಆಯಿತು. ಯೂಶಲಿ ನನಗೆ ಈ ಥರ ದೇವ್ರದ್ದೆಲ್ಲ ಅಷ್ಟಾಗಿ ಕನ್ಸಲ್ಲಿ ಬರಲ್ಲ. ನಾನು ಯಾವಾಗ ಈ ಗುರುಗಳ ಪುಸ್ತಕ ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಒಂಥರ ಚೆನ್ನಾಗಿ ಅನ್ನಿಸ್ತು. ಒಳ್ಳೇದಾಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ದೇವರು ಅವ್ರು ನಮ್ಮ ಕನ್ಸಲ್ಲಿ ಬಂದರು ಅಂತ ಏನೋ ಒಂದು ಖುಷಿಗೆ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿದೆ. ಅಲ್ಲಿ ಪುಳೋಗ್ರೆ ಕೊಟ್ಟರು ಗೈಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸ್ವಲ್ಪನೂ ಉಳಿರಲಿಲ್ಲ, ಖಾರವಾಗಿ ಸೂಪರಾಗಿತ್ತು. ಆ್ಯಂಡ್ ಅಲ್ಲಿ ಶ್ರೀಧರ ಗುರುಗಳದು ಆ ಫೋಟೋ ಆಗಿರ್ಬೋದು, ಆಮೇಲೆ ಗುರುನಾಥರ್ ಫೋಟೋ ಆಗಿರ್ಬೋದು, ಸಾಯಿಬಾಬಾ ಫೋಟೋ, ಪ್ರತಿಯೊಂದು ಗುರುಗಳ ಫೋಟೋಸ್ ಅಲ್ಲಿತ್ತು. ತುಂಬ ಖುಷಿ ಆಯಿತು ಟೆಂಪಲ್ಗೆ ವಿಸಿಟ್ ಮಾಡಿ. ಜನ ಅಂತೂ ಸ್ವಲ್ಪನೂ ಇರಲಿಲ್ಲ. ಅವಾಗವಾಗ ಬಂದು ಹೋಗ್ತಾ ಇದ್ರು. 11:30ವರೆಗೂ ಓಪನ್ ಇರುತ್ತೆ ಅಂತ ಗೂಗಲ್ ಹಾಕಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಗುರುಗಳು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಆ್ಯಂಡ್ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ತಕ್ಷಣನೇ ಆರತಿ ಎಲ್ಲ ಕೊಟ್ಟರು. ಖುಷಿ ಆಯಿತು ನನಗಂತೂ. ನಂಗೆ ಯಾವುದೇ ಟೆಂಪಲ್ ಆದರೂ ತುಂಬ ಪೀಸ್ಫುಲ್ ಆಗಿರ್ಬೇಕಾಯ್ತು. ತುಂಬ ಗಜಿಬಿಜಿ ಇದ್ರೆ ನನಗೊಂಥರ ಆಗ್ಬಿಡುತ್ತೆ. ಬಟ್ ಐ ಫೀಲ್ ಸೋ ಬ್ಲೆಸ್ಡ್. ಸ್ಪೆಷಲಿ ಥರ್ಸ್ಡೇ ಈ ಟೆಂಪಲ್ನ ವಿಸಿಟ್ ಮಾಡಿದ್ದು. ಸೊ ಗೈಸ್, ನಾನು ಇವಾಗ ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ಬಿಸಿನೀರು ಕುಡಿತಾ ಇದ್ದೀನಿ. ಓಹ್, ಸಮಾಧಾನ. ನನಗೆ ಕೆಮ್ಮುದು ಸಿರಪ್ ಕೊಟ್ಟಿದ್ರು ಅವರು, ಆಯಿತಾ. ಬಟ್ ನಾನು ಬೇಡ ಅಂತ ವಾಪಸ್ ಕೊಟ್ಬಿಟ್ಟು ಬಂದೆ. ಅಂದರೆ ಬೇಡ, ನಾನು ತಗೊಳ್ಳಲ್ಲ ಅಂತ ಬಂದ್ಬಿಟ್ಟೆ. ಇವಾಗ ಮತ್ತೆ ಹೋಗ್ಬಿಟ್ಟು ತಗೊಂಬರ್ಬೇಕಂತ. ನಮ್ಮತ್ತೆ ಅಂದ್ರು ಹೋಗ್ಬೇಡ, ನಮ್ಮತ್ತೆ ಮಕ್ಳಂದ್ರು ಬಂದ್ಬಿಡು, ಸುಮ್ಮನೆ ಒಬ್ಳೆ ಯಾಕಲ್ಲಿ ಇದು ಮಾಡ್ತೀಯಾ ಅಂತ. ಬಟ್ ಯೂಶಲಿ ನನಗೆ ಈ ಥರ ಎಕ್ಸ್ಟೆಂಡ್ ಯಾವತ್ತೂ ಆಗಿಲ್ಲ. ಬಟ್ ಸಮ್ಟೈಮ್ಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನನ್ನ ಹೇರ್ ನೋಡಿ ಪಾಪ 1 ವೀಕ್ ಆದ್ಮೇಲೆ ವಾಶ್ ಮಾಡಿದ್ದಕ್ಕೆ ಅದು ರಿಕವರಿ ಆಗಕ್ಕೆ ಪಾಪ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಬಿಕಾಸ್ ಒಂಥರ ಕಾಣಿಸ್ತದೆ ಆ್ಯಕ್ಚುಲಿ. ಅಲ್ಲಿ ಟೆಂಪಲಲ್ಲಿ ಬಾಳೆಹಣ್ಣು ಕೊಟ್ಟರು. ಅದನ್ನೇ ಅವರು ಅಂತಿದ್ರು, ಒಳ್ಳೆ ಸೂಚನೆ ಬಿಡಿ, ಒಳ್ಳೇದೇ ಆಗುತ್ತೆ ಏನೆಲ್ಲ, ನಾನು ಅವ್ರ ದರ್ಶನ ಆಗಿದೆ ಅಂದರೆ ಅಂತ ಅಂತಿದ್ರು. ಸೊ ಯಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದು. ಆಲ್ರೆಡಿ ಸ್ಟೋರಿ ನಾನು ಹೇಳಿದ್ನಲ್ಲ ನಿಮ್ಗೆ. ಅದಕ್ಕೆ ಸೊ ನಾನಿವಾಗ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟು ಬಂದು ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೆ. ನಾನು ರೆಗ್ಯುಲರಾಗಿ ಹೋಗೋ ಒಂದು ಮೆಡಿಕಲ್ ಶಾಪು ಮತ್ತು ಹಾಸ್ಪಿಟಲ್ ಚಿಕ್ಕದಾಗಿದೆ, ಅಲ್ಲೇ ಹೋಗ್ತಿದ್ದೆ. ಕಾದು ಸಾಕಾಯ್ತು ಆಯಿತಾ ನನಗೆ. ಜಸ್ಟ್ ಅವ್ರು ಸಿರಪ್ ಕೊಟ್ಟಿದ್ರು, ನಾನು ತಗೊಂಡಿಲ್ಲ ಅಂತ ಹೇಳಿದ್ನಲ್ವಾ, ಅದೊಂದು ಬರ್ಕೊಡ್ಲಿ ಅಂತ ಎಷ್ಟುವರೆಗೂ ಕಾತಿದ್ದೀನಿ ಗೊತ್ತಾ. ಅವ್ರು ಯಾರೋ ಬಂದವರು ಒಂದೊಂದಾದ್ಮೇಲೆ ಸುಮ್ಮನೆ ಅಲ್ಲೇ ನಿಂತ್ಕೊಳ್ಳೋದು, ಅಲ್ಲೇ ಹೇಳೋದು. ಆಮೇಲೆ ನನ್ನ ಪೇಷನ್ಸೇ ಹೊರ್ಟೋಯ್ತಾಯ್ತಾ. ದೆನ್ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ಸಿರಪ್ಪು, ಟ್ಯಾಬ್ಲೆಟು ಅದೆಲ್ಲನೂ ತೊಗೊಂಡು ಬಂದಿದ್ದಾಯಿತು. ಆ್ಯಂಡ್ ಇವಾಗ ಏನೋ ಬಿಸಿ ಹಾಲು, ನಾನೇನೂ ತಿಂದಿಲ್ಲ. ಟೆಂಪಲಲ್ಲಿ ಏನು ಕೊಟ್ರಲ್ಲ ಅದೇ ಲಾಸ್ಟು. ಒಂದು ಬಿಸ್ಕೆಟ್ ಇದೆ ಇದರೊಳಗಡೆ. ಅವ್ರು ಅದನ್ನೇ ಅಂದರು, ಸ್ವಲ್ಪ ಮೊಸರು ಹಾಲಲ್ಲೇ ಇರಿ, ಜಾಸ್ತಿ ಅದನ್ನೇ ತಿನ್ನಿ ಅಂತ. ಅದಕ್ಕೆ ಇವಾಗ ಇದು ಹಾಲು ಮತ್ತು ಬಿಸ್ಕೆಟ್ ಕುಡಿಯೋಣ ಅಂತ ಹೇಳಿಬಿಟ್ಟು. ತುಂಬ ಜನ ಕೇಳಿದ್ರಿ, ಭಯ ಆಗಲ್ವಾ ಹುಷಾರಿಂದ ಇದ್ದಾಗ ಅಂತ. ಭಯ ಅನ್ನೋದಕ್ಕಿಂತ ನಾನು ಒಬ್ಬಳೇ ಓಡಾಡಬೇಕಲ್ಲ ಅಂತ ಒಂದೊಂದ್ಸಲ ನಂಗೆ ಬೇಜಾರಾಗುತ್ತೆ. ಎಲ್ಲ ಟೈಮಲ್ಲಿ ಎಲ್ಲರೂ ಅವೈಲೇಬಲ್ ಇರೋಕ್ಕಾಗಲ್ಲ. ಇಟ್ಸ್ ಟೋಟಲಿ ಫೈನ್. ಇವಾಗ ಎಷ್ಟೋ ಜನಕ್ಕೂ, ಇವಾಗ ನಮ್ಮ ಅತ್ತೆ ಕರೆದ್ರು ಪಾಪ ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ. ಈಗ ನನಗೇನಂದರೆ ಈ ಹಾಸ್ಪಿಟಲ್ ವೆಯ್ಟ್ ಮಾಡ್ಸೋಕೆ ತುಂಬ ಕೋಪ ಬಂದ್ಬಿಡುತ್ತೆ ಆಯಿತಾ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವ್ರದ್ದು ಏನೇನೋ ಇರುತ್ತೆ ಅಂತ.
ಬಟ್ ಅದೇ ಆಚೆ ಒಬ್ಬಳೇ ಓಡಾಡಬೇಕಲ್ಲ ಅಂತ ಸ್ವಲ್ಪ ನೆನೆಸ್ಕೊಂಡ್ರೆ ನಾವು ಒಂದ್ಸಲ ಅನ್ಸುತ್ತೆ. ಅದು ಬಿಟ್ಟರೆ ಭಯ ಏನಿಲ್ಲ ಗೈಸ್. ಹುಟ್ಟೋದೊಂದು ದಿವಸ, ಸಾಯೋದೊಂದು ದಿವಸ ಅಷ್ಟೇ. ದಟ್ ಈಸ್ ವಾಟ್ ಐ ಫೀಲ್. ಎಲ್ಲ ಕಾಮನ್. ನೀವೆಲ್ಲ ಎಲ್ಲ ಥರನೂ ಅನುಭವಿಸ್ಬೇಕು. ಯು ಕಾಂಟ್ ಟೆಲ್. ಎಲ್ಲ ಟೈಮಲ್ಲೂ ಎಲ್ಲರೂ ಯಾರೂ ನಮ್ಮ ಜೊತೆ ಇರೋಕ್ಕಾಗಲ್ಲ. ಸೊ ನನಗೆ ಈ ಥರ ಹಾಸ್ಪಿಟಲ್ಗೆ ನನಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಯಾವಾಗಲೂ ನಾನು ಒಬ್ಬಳೇ ಇರೋದು. ನಾನೇ ಹೋಗಿ ಬರ್ತೀನಿ, ನನ್ನ ಕೈಲಾದರೆ ಅಡುಗೆ ಮಾಡ್ಕೊತೀನಿ, ಇಲ್ಲ ಹೋಗಿ ಮಲ್ಕೊತೀನಿ, ಅಷ್ಟೇ ನಾನು ಮಾಡೋದು. ಇನ್ನೇನು ಮಾಡೋಕ್ಕೂ. ಅಫ್ಕೋರ್ಸ್ ಅಂಥ ಟೈಮಲ್ಲಿ ನಿಮ್ಗೇನು ಜಾಸ್ತಿ ಊಟ ಮಾಡಬೇಕು ಅಂತಲೂ ಅನಿಸಲ್ವಲ್ಲ. ಸೊ ಯಾ, ನಾನಂತೂ ಬೆಳಗ್ಗೆ ಅಲ್ಲಿ ತಿಂದಿದ್ದು. ಸೊ ಅನ್ನ, ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಮಸಾಲೆ, ದೆನ್ ಟೊಮೆಟೊ ಹಾಕ್ಕೊಂಡು ಏನೋ ಒಂಥರ ಮಾಡಿದ್ದೀನಿ. ಏನೋ ಅಂತ ನನಗೆ ಗೊತ್ತಿಲ್ಲ. ಇವಾಗ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಬೇಕು. ತುಂಬ ಚಳಿ ಆಗ್ತಿದೆ ಗೈಸ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕನ್ಸರ್ನ್ ತೋರಿಸಿದ್ರಿ, ಹೆಂಗಿದ್ದೀರಾ, ಹುಷಾರಾದ್ರ ಅಂತ. ಥ್ಯಾಂಕ್ ಯು ಎಲ್ರಿಗೂ, ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಾನು ಇನ್ನೂ ಬೆಟರ್ ಆಗಬೇಕು, ಇನ್ನೂ ಬೆಟರ್ ಆಗಲಿಲ್ಲ. ನಿನ್ನೆ ಆ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ನೆಗಡಿ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಫುಲ್ ಬಿಸಿನೀರಲ್ಲೇ ಮುಳುಗಿ ಎದ್ದೊಳ್ತಾ ಇದ್ದೀನಿ, ಅಷ್ಟು ಬಿಸಿನೀರು ಕುಡಿತಾ ಇದ್ದೀನಿ. ಆ್ಯಂಡ್ ನನ್ನ ವೆಯ್ಟ್ ಬಂದು ಇವಾಗ ಆಲ್ರೆಡಿ 50 kg ಆಗಿಬಿಟ್ಟಿದೆ. ಸೊ ಟೈಮ್ ಬಂದು ಇವಾಗ 7:15 ಸಮಥಿಂಗ್ ಆಗ್ತದೆ. ಸೊ ಇನ್ನು 1 hour ಎದ್ದಿದ್ದು ನಾನು ಅದಾದಮೇಲೆ 9 ಗಂಟೆಗೆಲ್ಲ ಹೋಗಿ ಮಲ್ಕೊತೀನಿ. ಆ್ಯಕ್ಚುಲಿ ನನಗೆ ಇವತ್ತೊಂದು ಕ್ಲಾಸ್ ಇತ್ತು. ಸೊ ಸಾರಿ ಮೈ ಕ್ಲೈಂಟ್, ಬಟ್ ಅವ್ರಿಗೆ ಮೆಸೇಜ್ ಆಗದೆ ನನ್ನ ಕೈಲಿ ತೊಗೊಳಕ್ಕಾಗಲ್ಲ ಇವತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ಶೀ ಸೆಡ್ ಓಕೆ, ಪರವಾಗಿಲ್ಲ, ನೀವು ಹುಷಾರಾಗಿ ಅಂತಲೇ ಹೇಳಿದ್ರು. ಸೋ ಕೈಂಡ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್.